ಹಲೋ ಗೈಸ್, ವೆಲ್ಕಮ್. ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಈ ಚಾನಲ್ನ ನೋಡ್ತಿದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನಡೆದಂತಹ ಪಂಜಾಬ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅವರು 11 ರನ್ನಿಂದ ಗೆಲ್ತಾರೆ. ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಗುಜರಾತ್ ಟೈಟನ್ಸ್ ಅಂತ ಒಳ್ಳೆ ಬೌಲಿಂಗ್ ಏನು ಮಾಡೋದಿಲ್ಲ, ಆದರೆ ಪಂಜಾಬ್ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಪ್ರಿಯಾಂಶ್ ಆರ್ಯ ಅವರು ಕೇವಲ 23 ಬಾಲಲ್ಲಿ 47 ರನ್ ಹೊಡೆದವರು ಡೆಬ್ಯೂನಲ್ಲೇ ಒಳ್ಳೆಯ ಆರಂಭವನ್ನು ಪಡಿತಾರೆ. ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೇವಲ 5 ಔಟ್ ಆದರೆ ಶ್ರೇಯಸ್ ಅಯ್ಯರ್ ಅವರು 97 ರನ್ ಅನ್ನು ಹೊಡೆದು ನಾಟ್ಔಟ್ ಆಗಿ ಉಳಿತಾರೆ. ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು 0 ಔಟ್ ಆದರೆ ಪ್ರಶಾಂತ್ ಸಿಂಗ್ ಅವರಿಗೆ 16 ಬಾಲ್ಗೆ 44 ರನ್ ಹೊಡಿತಾರೆ. ಆದರೆ ಶ್ರೇಯಸ್ ಅಯ್ಯರ್ ಅವರಿಗೆ 100 ಹೊಡೆಯೋ ಚಾನ್ಸ್ ಇತ್ತು, ಆದರೆ ಯಾಕೋ ಗೊತ್ತಿಲ್ಲ, ಅವರು ಲಾಸ್ಟ್ ಓವರ್ನಲ್ಲಿ ಯಾವುದೇ ಸಿಂಗಲ್ ತಗೊಂಡಿಲ್ಲ, ಎಲ್ಲ ಬಾಲು ಪ್ರಶಾಂತ್ ಸಿಂಗ್ ಅವರೇ ಆಡಿದರು. 244 ರನ್ಗಳ ಬೃಹತ್ ಮೊತ್ತ ಟಾರ್ಗೆಟ್ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಅವರು ಒಳ್ಳೆ ಆರಂಭವನ್ನೇ ಪಡೀತಾರೆ. ಶುಭ್ಮನ್ ಗಿಲ್ ಅವರು 14 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಜೊತೆಯಾದಂತಹ ಜಾಸ್ ಬಟ್ಲರ್ ಹಾಗೂ ಸಾಯಿ ಸುದರ್ಶನ್ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಕೊಡ್ತಾರೆ. ಸಾಯಿ ಸುದರ್ಶನ್ ಕೇವಲ 41 ಬಾಲ್ಗಳಲ್ಲಿ 74 ರನ್ ಗಳಿಸಿದರೆ ಜಾಸ್ ಬಟ್ಲರ್ ಅವರು 33 ಬಾಲಿಗೆ 54 ರನ್ ಗಳಿಸಿ ಮಾರ್ಕೋ ಜಾನ್ಸನ್ ಅವರಿಗೆ ವಿಕೆಟ್ ಒಪ್ಪಿಸ್ತಾರೆ. ಅನಂತರ ಬಂದಂತಹ ಶರ್ಫನ್ ರುದರ್ಫೋರ್ಡ್ ಅವರು 28 ಬಾಲ್ಗಳಲ್ಲಿ 46 ರನ್ಗಳನ್ನ ಗಳಿಸ್ತಾರೆ. ಈ ಪಂಜಾಬ್ ಕಿಂಗ್ಸ್ ನ ಬೌಲಿಂಗ್ ನೋಡ್ತಾ ಹೋದರೆ ಹರ್ಷದೀಪ್ ಸಿಂಗ್ ಅವರು 36 ರನ್ಗಳನ್ನು ನೀಡಿ 2 ವಿಕೆಟ್ ನ ಗಳಿಸಿದರೆ, ನಂತರ ಮಾರ್ಕೋ ಜಾನ್ಸನ್ ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ತಲಾ ಒಂದೊಂದು ವಿಕೆಟ್ ಗಳಿಸ್ತಾರೆ. ಆದರೆ ವೈಶಾಖ್ ವಿಜಯ್ ಕುಮಾರ್ ಅಂತೂ ಸಖತ್ ಬೌಲಿಂಗ್ ಮಾಡ್ತಾ ಹೋಗ್ತಾರೆ ಲಾಸ್ಟ್ ಓವರ್ ನಲ್ಲಿ. ಈ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ಅವರು 11 ರನ್ಗಳಿಂದ ಗೆದ್ದು ಅವರು ಕೂಡ ಈ ವರ್ಷದ ಟೂರ್ನಿಯಲ್ಲಿ ಶುಭಾರಂಭವನ್ನೇ ಪಡೆದಿದ್ದಾರೆ. ಹಾಗೂ ಈ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.